ಮಾರ್ಕೆಟ್ನಲ್ಲಿ 200ಕ್ಕೂ ಹೆಚ್ಚು ಅಂಗಡಿಗಳು ಧ್ವಂಸಗೊಂಡಿದೆ. ಈ ಅಂಗಡಿಗಳ ಧ್ವಂಸದ ಧೂಳಿನಲ್ಲಿ ಮಾಫಿಯಾದ ನೆರಳು ಕಾಣಿಸಿಕೊಂಡಿದೆ. ಲೈಸೆನ್ಸ್ ಹೆಸರಲ್ಲಿ ದೋಖಾ ಮಾಡಿರೋದು ಪತ್ತೆಯಾಗಿದ್ದು ವಂಚಕರ ವಿರುದ್ಧ ಮೋಸ ಹೋದವರು ಠಾಣೆಯ ಮೆಟ್ಟಿಲನ್ನ ಹತ್ತಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾಫಿಯಾದ ನೆರಳು. ನಕಲಿ ಲೈಸೆನ್ಸ್ ಕೊಟ್ಟು ಹಣ ಪಡೆದು ವಂಚನೆ. ಕೇಂದ್ರ ಪಾಲಿಕೆಯ ವ್ಯಾಪ್ತಿಯ ಕೆಆರ್ ಮಾರ್ಕೆಟ್ನಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಂಡಿತು. ವರ್ಷಗಳ ಕಾಲ ಜಿಬಿಎ ಜಾಗದಲ್ಲಿ ಶಾಶ್ವತವಾಗಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುತ್ತಿದ್ದವರ ಅಂಗಡಿ ನೆಲಸಮವಾಗಿತ್ತು. ಈ ಬೆನ್ನಲ್ಲೇ ಕೆಆರ್ ಮಾರ್ಕೆಟ್ನಲ್ಲಿ ಅಕ್ರಮ ಜಾಗದಲ್ಲಿದ್ದ ಅಂಗಡಿಗಳ ಹಿಂದೆ ಇದ್ದ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆ ಇದ್ದು ಮಾಫಿಯಾದ ನೆರಳು ಕಾಣಿಸಿಕೊಂಡಿದೆ. ಹೌದು, ಕೆಆರ್ ಮಾರ್ಕೆಟ್ನಲ್ಲಿ ಅಕ್ರಮ ಜಾಗದಲ್ಲಿದ್ದಂತಹ ವ್ಯಾಪಾರಿಗಳಿಗೆ ಜಿಬಿಎ ಹೆಸರಲ್ಲಿ ನಕಲಿ ಲೈಸೆನ್ಸ್ ಕೊಟ್ಟು ಹಣ ಪಡೆದು ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಜಿಬಿಎ ಹೆಸರಲ್ಲಿ ವ್ಯಾಪಾರಿಗಳಿಗೆ ನಕಲಿ ದಾಖಲೆ ಕೊಟ್ಟು ವ್ಯಾಪಾರಿಗಳಿಂದ ಹಣ ಪಡೆದು ವಂಚಿಸಿರುವಂತಹ ಸಂಬಂಧ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಖಂಡಿತ ಇಲ್ಲಿ ಬಡವರ ಹೆಸರಿನಲ್ಲಿ ಬೇರೆಯವರು ಬಂದು ಶೆಡ್ ಹಾಕಿ ಅವ್ರಿಗೆ ಬಾಡಿಗೆ ಕೊಟ್ಟು ಬಾಡಿಗೆ ತಗೊಳ್ಳೋ ಕೆಲಸ ಆಗ್ತಾ ಇದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ ಆಸ್ತಿಯಲ್ಲಿ ಮತ್ತು ಫುಟ್ಪಾತ್ನಲ್ಲಿ ಈ ಥರ ಕೆಲಸಗಳು ಆಗಾಗ ನಡೀತಾ ಇದೆ. ಖಂಡಿತ ಇಂಥದಕ್ಕೆ ನಾವು ಅವಕಾಶವನ್ನು ಕೊಡೋದು. ಖಂಡಿತ ಈ ಥರದ್ದು ನಡೀತಾ ಇದೆ ಪಾಲಿಕೆ ವ್ಯಾಪ್ತಿಯಲ್ಲಿ. ಖಂಡಿತ ಯಾರ್ಯಾರು ಈ ಥರ ಬಾಡಿಗೆ ಕೊಡುವಂಥವ್ರು ಇದ್ದಾರೆ ಅಂಥವ್ರಿಗೆ ನಾವು ಕಠಿಣ ಕ್ರಮ. ಕೆಲವು ವ್ಯಕ್ತಿಗಳು ಉದ್ದಿಮೆದಾರರಿಗೆ ವಾಣಿಜ್ಯ ಪರವಾನಗಿ ಮಾಡಿಕೊಡುವುದಾಗಿ ನಂಬಿಸಿ ಹಣ ಪಡೆದು ನಕಲಿ ರಸೀದಿಗಳನ್ನು ನೀಡುತ್ತಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಈಗಾಗಲೇ ತಿಲಕ್ ಮತ್ತು ಸುಧಾಕರ್ ಎಂಬುವರ ವಿರುದ್ಧ ಅಶೋಕನಗರ ಠಾಣೆಗೆ ದೂರು ನೀಡಲಾಗಿದ್ದು ತನಿಖೆ ಮುಂದುವರಿಸಿದ್ದಾರೆ.